ಗುರುಜಿ ನಿಜವಾಗ್ಲೂ ನಾವೆಷ್ಟು ಕಾತರರಾಗಿ ಕಾಯ್ತಿದೀವಿ ಅಂದ್ರೆ ನಾವು ಮತ್ತೆ ವೀಕ್ಷಕರು ಮುಂದೇನಾಯ್ತು ಅವ್ರ ಮನೆಯವ್ರಿಗೆ ಯಾಕೆ ಆ ದುಸ್ಥಿತಿ ಬಂತು ಅಂತ ತಿಳ್ಕೊಳ್ಳಿಕ್ಕೆ ಮುಂದೇನಾಗತ್ತೆ ಗುರುಜಿ? ಆ ದಿವಸ ಅಷ್ಟು ಜನ ಸೇರಿಬಿಟ್ಟಿದ್ರು. ಯಾಕೆಂದರೆ ಒಳ್ಳೆ ಕುಟುಂಬ, ಇಷ್ಟು ದೊಡ್ಡ ಕುಟುಂಬನೇ, ಅವನು ಇಲ್ಲಿ ಯಾಕೆ ಬಿದ್ದಿದ್ದಾನೆ 8 ಗಂಟೆಗೆ ಅಂತ ಗೊತ್ತಿಲ್ಲ. ನೋಡ್ತಾನೆ ನೀರೆಲ್ಲ ಆಗೋಗಿದೆ, ದೇಹ ಎಲ್ಲ ಚಪ್ಪಲಿ ಎಲ್ಲ ಹರಿದೋಗಿದ ಹಾಗೆ ಕಾಲಲ್ಲಿದೆ, ಪ್ಯಾಂಟ್ ಎಲ್ಲ ಹರಿದೋಗಿದ್ದ ಹಾಗಿದೆ, ಶರ್ಟ್ ಎಲ್ಲ ಬಟನ್ ಕಿತ್ತೋಗಿದೆ, ಅಲ್ಲಿ ಧಡಾರ್ ಅಂತ ಬಿದ್ದ ಹಾಗಾಗಿದೆ. ಯಾಕೆ ಹಿಂಗೆ ಅಂದರೆ ಇಲ್ಲೊಂದು ಸ್ವಲ್ಪ ಬೋರ್ದ್ ಬಿದ್ದಂಗೆ ಗಾಯ ಆಗೋಗಿದೆ. ನೆಕ್ಸ್ಟ್ ಡೇ ಮದುವೆ ಸಮಾರಂಭ ಅಂತ ಹೇಳಿದ್ವಿ, ನಾವೆಲ್ಲ ಹೇಳಿದ್ವಿ. ಅವ್ರ ಅಕ್ಕನ ಮಗಳದೇ ಮದುವೆ, ಪಾಪ ಎಲ್ಲರೂ ಚೌಲ್ಟ್ರಿಗೆ ಹೋಗಿದ್ರು, ನಮ್ಮನ್ನು ಕರೆದಿದ್ರು. ನಾವು ಹೋಗಬೇಕಾದ ಸಂಬಂಧ ಆ ಚೌಲ್ಟ್ರಿಗೆ ಹೋಗಬೇಕಾದ್ರೆ ಅದು ಯಲಹಂಕ ಭಾಗದಲ್ಲೇ. ಸೊ ನಮ್ಮ ಮನೆಗಳಿಂದ ನಾವುಗಳೆಲ್ಲ ಹೋಗಬೇಕಾದ್ರೆ ಇವ್ರು ಇನ್ನೂ ರೆಡಿ ಆಗಿದ್ದಾಗ 8 ಗಂಟೆಗೆ ಇವ್ನು ಹಿಂಗಾಗಿದೆ ಘಟನೆ ಅಂತ ಫೋನ್ ಮಾಡಿದಾಗ ಪಾಪ ಏನು ಅಂದರೆ ನಾವುಗಳು ಆ ಸಮಯಕ್ಕೆ ಚೌಲ್ಟ್ರಿಯಿಂದ ಭಾಳ ಜನ ಆ ಮನೆ ಹತ್ರಕ್ಕೆ ಹೋದವ್ರು. ಸೊ ಇದೆಲ್ಲ ಸಾಕ್ಷಿ ರೂಪಕ್ಕೆ ನಾವೇ ಸಾಕ್ಷೀಕರಣ ಪಡಿಸಿದ್ದು ನೋಡಿದಾಗ ಈ ವಿಚಾರ. ಅವನಿಗೆ ಮೊದಲಿಂದ ಧೈರ್ಯ, ಮೊಂಡು ಧೈರ್ಯ ಭಾಳ ಚೆನ್ನಾಗಿ, ಮಂಡು ಅಂದರೆ ಏನು ಬೇಕಾದರೂ ಮಾಡ್ತಾ ಇರೋ ವ್ಯಕ್ತಿ. ಆಮೇಲೆ ನೀರು ಚುಮುಕ್ಸಿ ಎಬ್ಬಿಸಿ ಎತ್ಕೊಂಡೋಗಿ ಡಾಕ್ಟರ್ದ ತೋರಿಸಿ ಮಾಡಿ ಏನಿಲ್ಲ ಅನ್ಕಾನ್ಷಿಯಸ್ ಆಗಿದ್ದ. ಇನ್ನೊಂದು 3 ಅವರ್ಸು. ಸೊ ಮದುವೆ ಮಾಡಲಿ, ಅದೇ ತೊಂದರೆ ಆಗೋದು ಬೇಡ ಪಾಪ, ಅಷ್ಟೇ ಏನಿದೆ ಯೋಚನೆ ಮಾಡಿಬಿಟ್ಟು ಡಾಕ್ಟರ್ ಭರವಸೆ ಕೊಟ್ಟ ಮೇಲೆ ಇವರೆಲ್ಲ ಚೌಲ್ಟ್ರಿಗಳು ಹೊಟ್ಟೋದು. ಆದರೆ ಕೆಲವರೆಲ್ಲ ನಾವೆಲ್ಲ ಉಳಿದ್ವಿ, ಚೌಲ್ಟ್ರಿ ಅವ್ರ ಪಾಠ ಮದುವೆ ಮಾಡ್ಕೊತಾರೆ, ಮಿಕ್ಕಿ ನೋಡೋಣ ಅಂತ. ಆ ಸಮಯಕ್ಕೆ ಇವನು ಎದ್ದು ಮಾಡಿ ಇಷ್ಟೆಲ್ಲ ವಿಶ್ಲೇಷಣೆ. ಅಷ್ಟು ಗೊತ್ತಾಯ್ತು ನನಗೆ. ಅವನೇನು ಹೇಳ್ದ, ಕಟ್ಟೆ ಮೇಲೆ ಹೋದೆ ಕಣಪ್ಪ, ಆ ಕಟ್ಟೆ ಮೇಲೆ ಹೋದ ತಕ್ಷಣಕ್ಕೆ ತಳ್ದಂಗೆ ಆಯಿತು ಅಷ್ಟೇ, ಜಪ್ ಅಂತ ಗಾಳಿ ಆ ಮರದಲ್ಲಿ ಸೇರ್ಕೊಂಡಂಗಾಯಿತು. ಅಲ್ಲಿಂದ ಬಿದ್ದೇ ನೋಡು, ಇಲ್ಲಿದ್ದೀನಿ ಅಷ್ಟು ಗೊತ್ತು ನನಗೆ, ಹೊರತು ಏನಾಯಿತು ಅಂತ ಗೊತ್ತಿಲ್ಲ. ಆದರೆ ಕಾಲಲ್ಲಿ ಹವಾಯಿ ಚಪ್ಪಲಿ ಹಾಕೊಂಡಿದ್ನಲ್ಲ, ಅದು ಮಾತ್ರ ಸತ್ಯ. ಅದಕ್ಕೆ ಹೇಳೋದು, ಹೊರಗಡೆ ಹೋಗಬೇಕಾದ್ರೆ, ಯಾವ ಸಮಯಕ್ಕೆ ಬರಬೇಕಾದ್ರೆ, ಏನು ಅಂದರೆ ಎಲ್ಲೋ ಭಗವಂತನ ಪೂಜೆ ಪುನಸ್ಕಾರ ಒಂದಿದೆ ಕಾಪಾಡ್ತಾ ಇದೆ ಅನ್ನೋದಕ್ಕೆ ಅದೇ ಸಾಕ್ಷಿ ರೂಪ. ಅದಕ್ಕೆ ಆ ಚಪ್ಪಲಿ ಕಾಲಲ್ಲಿ ಹಾಕ್ಕೊಂಡಿದ್ರು, ಆ ಕಾಲಲ್ಲಿ ಹಾಕ್ಕೊಂಡಿದ್ದ ಚಪ್ಪಲಿ ಆ ವ್ಯಕ್ತಿಗೆ ಇವತ್ತಿಗೂ ಕಾಪಾಡ್ತಾ ಇದ್ದ ರಕ್ಷೆ ಇತ್ತು ಅನ್ನೋದಕ್ಕಿದೆ ಸಾಕ್ಷಿ ರೂಪ. ಅದಕ್ಕೆ ಭೂತ ಪ್ರೇತಗಳು ಯಾವ ಸಮಯಕ್ಕೆ ಗಾಳಿ ಹೊಡೆಯುತ್ತೆ ಅಂತೀವಿ, ಅದು ಕೆಲವ್ರಿಗೆ ಕಾಣುತ್ತೆ ಅಂತೀವಿ, ಕೆಲವ್ರಿಗೆ ಕಾಣಲ್ಲ, ಕೆಲವ್ರಿಗೆ ಅನುಭವ ಆಗುತ್ತೆ, ಕೆಲವರಿಗೆ ಏನೋ ನಿಶಬ್ದ ವಾತಾವರಣ ಕಾಣಿಸುತ್ತೆ, ಅಷ್ಟು ಆ ಅನುಭವ ಕೂಡ ಆಗಲ್ಲ. ಯಾಕೆಂದರೆ ಕೆಲವರು ಅದ್ರ ಬಗ್ಗೆ ಏನೋ ತಾತ್ಸಾರದಿಂದ ಕಾಣ್ತಿರ್ತಾರೆ. ದೇವ್ರನ್ನ ನಂಬ್ದಿದ್ದವನು ದೇವ್ರನ್ನ ನಂಬ್ತಾನೆ, ಅಥವಾ ದೇವ್ರನ್ನ ನಂಬ್ತಿರ್ತಾನೆ, ದೇವ್ರು ನಂಬೋದೇ ಇಲ್ಲ ಅಂಥವ್ರು ಇರ್ತಾರೆ. ಕೆಲವ್ರಿಗೆ ಇದ್ರ ಬಗ್ಗೆ ವಿಚಾರಗಳೇ ಗೊತ್ತಿಲ್ಲ, ಇದೆಲ್ಲ ಯಾಕಪ್ಪ ನಮಗೆ ಅನ್ನೋ ಜನ ಇರ್ತಾರೆ. ಇದಕ್ಕೆ ಈ ಸಾಕ್ಷೀಕರಣ ಪಡಿಸ್ಕೊಳ್ಳೋಕ್ಕೆ ಇಷ್ಟೆಲ್ಲ ಆಗಿ ಘಟನೆ, ಈ ವ್ಯಕ್ತಿ ಆ ಮನೆಯಿಂದ ಯಾತಕ್ಕೆ ಹಂಗಾಯಿತು ಅಂದರೆ ಆ ಮನೇಲಿ ರಾಹುದೋಷ ಇತ್ತು. ಎರಡನೇದಾಗಿ ಆ ಮನೇಲಿ ನಿಧಿ ಇತ್ತು. ಆ ವಿಶೇಷ ಅಂದರೆ ಹಳೇ ಪುರಾತನ ಮನೆ, ನಿಧಿ ಇತ್ತು ಅಂತ ಒಬ್ಬೊಬ್ಬರನ್ನ ಸಾಯಿಸ್ಬಿಡ್ತು. ಅಂದರೆ ಯಾವತ್ತೂ ಹೇಳ್ತೀನಿ, ಹುತ್ತ ಬೆಳೆದ ಮನೆ, ನಿಧಿ ಇದ್ದ ಮನೆಯಲ್ಲಿ ಯಾರನ್ನೂ ಬಾಳ್ಕೊಡಿಸಲ್ಲ, ಎಲ್ಲರನ್ನೂ ಮುಗಿಸ್ಬಿಡುತ್ತೆ ಅಂತ ಹೇಳೋದಲ್ಲ. ಇಂಡೈರೆಕ್ಟಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಎಫೆಕ್ಟ್ ಕೊಡ್ತಾನೆ ಬರ್ತಾನೆ ರಾಹು. ಅದಕ್ಕೋಸ್ಕರ ಸಂಸಾರದಲ್ಲಿ ಆಗು ಹೋಗುಗಳು ಹೀಗೀಗೆ ದೊಡ್ಡ ಕುಟುಂಬ ಇರಲಿ, ಒಳ್ಳೆ ಕುಟುಂಬ ಇರಲಿ, ಕುಡುಕನಾಗಿ ಮಾಡುತ್ತೆ ಅಥವಾ ವಿಶ್ಲೇಷವಾಗಿ ಜೀವನ ಹಾಳು ಮಾಡಿಬಿಡುತ್ತೆ. ಇದಕ್ಕೆಲ್ಲ ಸಾಕ್ಷೀಕರಣ ರೂಪ ಭಗವಂತನ ಕೃಪಾ ಕಟಾಕ್ಷ. ಅದಕ್ಕೆ ಯಾವತ್ತಾದರೂ ಕಾಪಾಡಬೇಕು ಅಂದರೆ ದೇವರೊಬ್ಬನ ಮಾತ್ರ ಇಂಥದ್ರಲ್ಲಿ ಕಾಪಾಡೋಕ್ಕೆ ಸಾಧ್ಯತೆ, ಹೊರತು ಖಂಡಿತ ಯಾರಿಂದ. ಅದಕ್ಕೆ ದಯವಿಟ್ಟು ನೀವು ನಾವು ಎಲ್ಲ ಈ ಪಿತೃಪಕ್ಷದಲ್ಲಿ ಯಾತಕ್ಕಿದೆ ಒಂದೊಂದಾಗಿ ಅನುಭವಗಳನ್ನ ಅಥವಾ ಒಂದೊಂದು ವಿಚಾರಗಳನ್ನ ನಿಮಗೆ ಯಾಕೆ ತಿಳಿಸಿ ಹೇಳ್ತಾ ಇದ್ದೀನಿ. ಇದೆಲ್ಲ ನಡೆದ ಘಟನೆಗಳು, ಇವತ್ತಿಗೂ ಇದ್ದಿದ್ದ ಘಟನೆಗಳೇ ಹೊರತು ಯಾವ ಕಾಲಕ್ಕೂ ಸುಳ್ಳುಗಳಲ್ಲ. ಇಷ್ಟು ವಿಚಾರಗಳನ್ನ ತಿಳಿಸೋದ್ರಲ್ಲದೆ ನಿಮಗೆ ಇವತ್ತಿನ ದಿವಸ ಆ ಪರಿವರ್ತನೆ ಅಂದರೆ ಮನೆ ಒಳಗೆ ಕಾಲಿಡೋಕ್ಕೆ ಮೊದಲು ದಯವಿಟ್ಟು ಚಪ್ಪಲಿಗಳನ್ನ ಮನೆ ಹೊರಗಡೆ ಬಿಡಿ. ದೈವ ರಕ್ಷಣೆ ಇರತಕ್ಕಂಥ ಇದರಿಂದಲೇ ನೀವು ಪಿತೃಪಕ್ಷದಲ್ಲಿ ದಯವಿಟ್ಟು 15 ದಿವಸಗಳ ಕಾಲ ಈ ಕಾರ್ಯಕ್ರಮವನ್ನು ಯಾಕೆ ನೋಡು ಅಂತ ಹೇಳ್ತೀನಿ. ಪ್ರತಿದಿನ ಪ್ರತಿ ಕ್ಷಣ ನೀವು ಮಾಡಬೇಕಾದ ವಿಚಾರ ಏನು ಅಂದರೆ, ಪಿತೃಗಳ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಪಿತೃಗಳ ಫೋಟೋಗಳು ಏನಿದೆ ಇವತ್ತು ಎತ್ತಿಟ್ಕೋಬೇಕು. ಹಾಲಲ್ಲಾಗಲಿ ಹೊರಗಡೆ ಆಗಲಿ ಯಾವ ಕಾಲಕ್ಕೂ ಫೋಟೋಗಳನ್ನು ಸತ್ತವ್ರದ್ದು ಹಾಕೋಬಹುದು. ವರಂಡದಲ್ಲಿ, ಹಾಲಲ್ಲಿ, ಲಿವಿಂಗ್ ರೂಮಲ್ಲಿ ಹಾಕೋಕೂಡ್ದು. ಓನ್ಲಿ ಇನ್ ಬೆಡ್ರೂಮ್. ಯಾರ್ದು? ಹುಡುಗಿ ಕಡೆ ಅಂದರೆ ತಾಯಿ ಕಡೆ ಅಕಸ್ಮಾತ್ ತಂದೆ ತಾಯಿ ತಾತ ಅಜ್ಜಿ ಇದ್ದರೆ ಅವ್ರ ಬೆಡ್ರೂಮಲ್ಲಿ ಹಾಕ್ಕೊಳ್ಳಿ. ತಂದೆ ಕಡೆ ಏನಾದರೂ ತಾತ ಅಜ್ಜಿ ತಾಯಿ ಅತ್ತೆ ಮಾವ ಅನ್ನೋ ಪ್ರಶ್ನೆ ಅಲ್ಲ, ಬರೀ ತಂದೆ ತಾಯಿಗಳು ಮಾತ್ರ ಅವರದಿದ್ದರೆ ಆ ಬೆಡ್ರೂಮಲ್ಲಿ ಹಾಕ್ಕೊಳ್ಳಿ. ಗಂಡ ಹೆಂಡತಿ ಎಲ್ಲಿ ಮಲ್ಕೊತಾರೋ ಆ ಗಂಡನ ಕಡೆ ಆಗಲಿ ಹೆಂಡತಿ ಕಡೆ ಆಗಲಿ ಅವರ ಫೋಟೋಗಳನ್ನು, ಸತ್ತೋದವರ ಫೋಟೋಗಳನ್ನು ಹಾಕ್ಕೋಬೇಕು ಅವ್ರ ತಂದೆ ತಾಯಿದು. ಬೇರೆಯವ್ರದ್ದು ಯಾವ ಕಾಲಕ್ಕೂ ಅತ್ತೆದಾಗಲಿ ಸೋದರ ಅತ್ತೆದಾಗಲಿ ಅಜ್ಜಿದಾಗಲಿ ಮುತ್ತಜ್ಜಿದಾಗಲಿ ಹಾಕೋಬೇಡಿ. 108 ಫೋಟೋಗಳು ಇಟ್ಕೊಳ್ಳೋ ಭಜನ ಮಂದಿರ ಆ ಥರ ಇದನ್ನೆಲ್ಲ ಪ್ರೇತ ಮಂದಿರ ಅಂದ್ಕೊಂಡಿದ್ರೆ. ದೇವರ ಮಂದಿರವನ್ನು ಭಜನ ಮಂದಿರ ಅಂತೀವಿ. ಪ್ರೇತ ಮಂದಿರ ಅಂದರೆ ಮನೆ ಪ್ರೇತಾತ್ಮ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸತ್ತವರು ಇಲ್ಲೇ ಇರ್ತಾರೆ. ಅದಕ್ಕೆ ಹೇಳೋದು, ಕೆಲವರೆಲ್ಲ ದೊಡ್ಡ ದೊಡ್ಡ ಫೋಟೋ, ದೊಡ್ಡ ದೊಡ್ಡ ಲೈಟು ಇದ್ದಾಗ ಒಂದು ಯೋಗ್ತೆಗೆ ಒಂದು ಕಾಫಿ ಕುಡಿತೀರಾ, ನೀರು ತಗೊಳ್ಳಿ ಅಂತ ಯೋಗ್ತೆಗೆ ಹೇಳಿದೆ ಇದ್ದವರು ಫೋಟೋ ಹಾಕ್ಬಿಟ್ಟು ಹಾರ ಹಾಕ್ಬಿಟ್ಟು ಸತ್ತೋದವ್ರನ್ನ ಆಹಾ ಸೂಪರ್ ಅಂತ ಹೇಳಿ ಆಚರಿಸ್ಕೊಂಡು, ನೀಕು ಚೂಪುಲು ನಾಲ್ಕು ಮೇಪುಲು ಅಂತ ಚೆನ್ನಾಗಿ ತಿನ್ನೋದು ಎಡೆ ಇಟ್ಬಿಟ್ಟು ಹೀಗೆಲ್ಲ ಏನಾದರೂ ಮಾಡ್ತೀರಾ ಅನ್ನೋದಕ್ಕೆ ನಾನು ಹೇಳ್ತಿದ್ದೀನಿ ಕೇಳಿ. ಖಂಡಿತ ಈ ರೀತಿಯಾಗಿ ಪಿತೃಪಕ್ಷದಲ್ಲಿ ಎಡೆ ಇಡೋದಾಗಲಿ, ಎಡೆ ಇಟ್ಟಾಗ ನೀವು ಮಾಡಬೇಕಾದಿಷ್ಟೇ, ಓನ್ಲಿ ವೆಜಿಟೇರಿಯನ್ ಊಟ.
ಎಷ್ಟು ಜನಕ್ಕೆ ಹೇಳಿದ್ದೀನಿ ನಾನ್ ವೆಜ್ನ ಇಡಬಾರ್ದು ಅಂತ. ನಾಳೆ ಪೂರ್ತಿ ನಾನ್ ವೆಜ್ ವಿಚಾರ ಪ್ರತಿಯೊಬ್ಬನು ಸರಿಯಾಗಿ ನೋಡಿ ತಿಳ್ಕೊಳ್ಳಿ. ಇಟ್ಟರೆ ಏನಾಗತ್ತೆ, ಸರಿಯಾಗಿ ತಿಂದರೆ ಏನಾಗತ್ತೆ, ಹೆಣದ ಮುಂದೆ ಅಂದರೆ ಆ ಫೋಟೋ ಸತ್ತೋದವರ ಮುಂದೆ ಈ ಊಟವನ್ನು ಇಟ್ಟು ನೀವು ತಿಂದರೆ ಏನಾಗತ್ತೆ, ಮಕ್ಕಳಿಗೇನಾಗತ್ತೆ, ಹೆಂಗಸರಿಗೇನಾಗತ್ತೆ, ಗಂಡಸರಿಗೇನಾಗತ್ತೆ. ಇದೇ ನಿಮ್ಮ ಕರ್ಮ. ಈ ಕರ್ಮಗಳನ್ನು ಕಳ್ಕೋಬೇಕು ಅನ್ನೋದಕ್ಕೆ ಒಳ್ಳೆ ಜಾಗವನ್ನು ಉಪಯೋಗಿಸ್ಬೇಕಾ? ನಿಜವಾಗ್ಲೂ ಆಚರಣೆ ತಪ್ಪು ಮಾಡ್ತಾ ಇರೋದು ಸರಿ ತಿದ್ದುಪಡಿಸ್ಕೊತೀರ ಈಗಲಾದರೂ? ಖಂಡಿತ ಹೋಗ್ತಾ ಇರೋ ದಾರಿ ತಪ್ಪು ಅಂದರೆ ಸರಿಪಡಿಸ್ಕೊಳ್ಳೋಕ್ಕೆ ಅವಕಾಶ ಮಾಡ್ಕೊಳ್ಳಿ. ಆಟಗಳನ್ನ ಆಡಬೇಡಿ. ಭೂತಗಳ ಹತ್ರ, ಪ್ರೇತಗಳ ಹತ್ರ, ಕರ್ಮಕಾಂಡ ಅಂತ ಹೋಗಿರ್ತಕ್ಕಂಥ ಪ್ರೇತಾತ್ಮಗಳನ್ನ ಸಂತೃಪ್ತಿಪಡಿಸ್ಬೇಕು. ದೊಡ್ಡವರು ಹಿರಿಯರನ್ನ ಗೌರವ ಕೊಟ್ಟು ಕಳಿಸ್ಕೊಡ್ಬೇಕು ವಾಪಸ್ಸು. ಮನೆ ಒಳಗೆ ಆಹ್ವಾನ ಮಾಡ್ಕೋಬಾರ್ದು. ಮನೆಯಲ್ಲಿ ಯಾರಿರಬೇಕು? ದೇವರುಗಳು. ಹೊರಗಡೆ ಯಾರಿರಬೇಕು? ಪ್ರೇತಗಳು. ನೀವು ಭೂತ ಪ್ರೇತ ಪಿಶಾಚ ನಿಕಟ ನಿಹಿ ಆವೆ ಅಂತ ಹೇಳಿದ್ದೇನೋ ಮನೆ ಹೊಸಲ ಎದುರುಗಡೆ ಆಂಜನೇಯನ್ನ. ಇಷ್ಟನ್ನು ಹಾಕಿ ಸಂಸ್ಕಾರದಲ್ಲಿ ಮಾಡಬೇಕಾದ ವಿಚಾರ ಇವತ್ತಿನ ಸಂಸ್ಕಾರ. ಜ್ಞಾಪಕ ಇಟ್ಕೊಳ್ಳಿ. ಎಲ್ಲರೂ ಯಾವ ಕಾಲಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ಎಲೆಯನ್ನು, ಆ ಎಲೆಯನ್ನು ತಗೊಂಬರ್ತಕ್ಕಂಥದ್ದು ಹೇಗೆ? ಆ ಎಲೆನಲ್ಲಿ ನೀವು ತಾವರೆ ಎಲೆ ಅಕಸ್ಮಾತ್ ಊಟದ ಎಲೆ ಜೊತೆಗೆ ತಾವರೆ ಎಲೆ ಜ್ಞಾಪಕ ಇಟ್ಕೊಳ್ಳಿ. ಒಂದೇ ಒಂದು ತಾವರೆ ಎಲೆ, ದೊಡ್ಡದ ತಾವರೆ ಎಲೆ, ಅದನ್ನು ನೀವು ಊಟದ ಎಲೆ ಬಕ್ಕದಲ್ಲಿ ಹಾಕ್ಕೋಬೇಕು. ಈ ಊಟ ಹಾಕಬೇಕಾದ್ರೆ ನಿಮ್ಮ ಮನೇಲಿ ಅಕಸ್ಮಾತು ತಾಮ್ರ, ಹಿತ್ತಾಳಿ, ತಾಂಡವಾಳ, ಕಂಚು ಈ ಥರದ ಪಾತ್ರೆಯಲ್ಲಿದ್ದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಅಡುಗೆಯನ್ನು ಮಾಡಿರ್ತಕ್ಕಂಥ ಸ್ವೀಟನ್ನು ಮಾತ್ರ ಎಡೆಯನ್ನಿಡಬೇಕು. ಆ ಸ್ವೀಟನ್ನಿಡಕ್ಕೆ ಪಾತ್ರೆಯನ್ನು ಇವತ್ತೇ ಕೊಂಡ್ಕೊಂಬಿಡಿ. ಏನೇಳಿ? ಹಿತ್ತಾಳಿ, ತಾಮ್ರ ಅಥವಾ ಕಂಚು ಅಥವಾ ತಾಂಡವಾಳ ಈ ರೀತಿಯಾದ ಪಾತ್ರೆಯನ್ನು, ಪಂಚಲೋಹದ ಪಾತ್ರೆಯನ್ನು, ಪುಟಾಣಿ ಪಾತ್ರೆಯನ್ನು ಪಿಂಡ ಪ್ರದಾನ ಮಾಡೋಕ್ಕೆ ಅಥವಾ ನಿಮ್ಮ ತಾತ ಮುತ್ತಾತಂದಿಗೆ ಎಡೆ ಇಡಕ್ಕೆ ಸ್ವೀಟನ್ನು ಮಾಡಿ ಮಾತ್ರ ಇಡಬೇಕು. ಪ್ರೇತಕ್ಕೆ ಎರಡೇ ಇಷ್ಟ, ಒಂದು ಮಾಂಸ, ಎರಡನೇದು ಸ್ವೀಟು. ಮಾಂಸವನ್ನು ಅವನು ಊಟ ಇಡಬಾರ್ದು, ಯಾಕೆಂದ್ರೆ ನೀವು ತಿನ್ನಬಾರ್ದು. ಆದರೆ ಪ್ರೇತಾತ್ಮಕ್ಕೆ ಬೇಕಾಗಿರೋ ಸ್ವೀಟನ್ನಿಟ್ಟು ಮನೆ ಕುಟುಂಬದವ್ರು ಮಾತ್ರ ತಿನ್ನಬೇಕು. ಅದಕ್ಕೆ ಇವತ್ತು ಹೋಗಿ ಪಾತ್ರೆನ ತೊಗೊಂಬನ್ನಿ. ಇವತ್ತು ಫೋಟೋಗಳನ್ನೆಲ್ಲ ಇಳಿಸಿ. ಎಲ್ಲೆಲ್ಲಿದೆ ಫೋಟೋಗಳು? ಸಂಸ್ಕಾರದಲ್ಲಿ ತಂದೆ ತಾಯಿ, ತಾತ ಅಜ್ಜಿ, ನಿಮ್ಮ ಸ್ವಂತ ತಾತ ಅಜ್ಜಿ, ಪಕ್ಕದ ಮನೆಯವರು, ಅವರಜ್ಜಿ ಅಣ್ಣ ತಮ್ಮಂದರು, ಇದೆಲ್ಲ ನಾಟ್ ನೆಸರಿ, ನಿಮಗೆ ಸಂಬಂಧವಿಲ್ಲ. ಇಷ್ಟೇ ಎರಡೇ ತಲೆಮಾರು ಇಡಬೇಕು. 5 ತಲೆಮಾರು ಇರೋದೆಲ್ಲ ಇಡಬೇಡಿ. ಫೋಟೋಗಳು ನಾಟ್ ನೆಸಸರಿ, ಇಡ್ಕೂಡ್ದು, ದೊಡ್ಡ ತೊಂದರೆ ಆಗತ್ತೆ. ದಯವಿಟ್ಟು ಪಿತೃಪಕ್ಷದ ಸಮಯದಲ್ಲಿ ಯಾವ ದಿನ ಇಡ್ತೀನಿ ಅಂತ ಅನ್ಕೊಂತೀರೋ ಆ ದಿನ ದಯವಿಟ್ಟು ಜ್ಞಾಪಿಸ್ಕೋಬೇಕಾದೇನು, ನೀವುಗಳು ಸೋಮವಾರ, ಬುಧವಾರ, ವಿಷ್ಣು ಪ್ರಿಯರಾಗಿರ್ತಕ್ಕಂಥವ್ರು ಇಡಬೇಕು. ಭಾನುವಾರ, ಮಂಗಳವಾರ, ಏನೇಳೆ? ಭಾನುವಾರ, ಮಂಗಳವಾರ, ಗುರುವಾರ ಈ ದಿವಸಗಳಲ್ಲಿ ಇಡಬೇಕಾದ ಒಂದೇ ವಿಶೇಷ ಯಾರಿಗೋಸ್ಕರ? ಶಿವನ ಅಂಶಕ್ಕೋಸ್ಕರ, ಶಿವನ ಆರಾಧಕರಾಗಿದ್ದವ್ರು ಮಾತ್ರ. ಈ ರೀತಿ ನೀವು ಅದನ್ನು ಪಿಂಡ ಪ್ರಧಾನವಾಗಿ ಇಡಕ್ಕೆ ಇದನ್ನು ನೆನೆಸ್ಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥವ್ರು ದಯವಿಟ್ಟು ಈ ಪಾತ್ರೆಗಳನ್ನ ರೆಡಿ ಮಾಡ್ಕೊಳ್ಳಿ. ದೇವರ ಸ್ಮರಣೆ ಮಾಡ್ಕೊಳ್ಳಿ. ಆ ಪಾತ್ರೆಗಳು ಇಡಬೇಕಾದ ಊಟ ಏನು? ತಾವರೆ ಎಲೆ ಅವತ್ತಿನ ದಿವಸ ಇಟ್ಕೊಳ್ಳಿ. ರಜಗಳನ್ನು ಹಾಕಲೇಬೇಕು. ಪಿಂಡ ಇಟ್ಟು ಹೊರಗಡೆ ಹೋಗಬಾರ್ದು. ತರ್ಪಣವನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು. ಎಡೆಯನ್ನಿಟ್ಟ ಮೇಲೆ ಮಕ್ಕಳನ್ನ ಆಚೆ ಕಳಿಸ್ಬಾರ್ದು. ಇದನ್ನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾನು ಹೇಳ್ಕೊಡ್ತೀನಿ. ಕೇಳಿಕೊಂಡು ಒಳ್ಳೆಯ ಮಾರ್ಗವನ್ನು ಒಳ್ಳೆಯ ದಿನಗಳಲ್ಲಿ ನೀವು ಆದಷ್ಟು ಬೇಗ, ಯಾಕೆಂದರೆ ಮುಂದಿನ ದಿವಸಗಳಲ್ಲಿ ನಾ ಖಂಡಿತ ಇರ್ತೀನೋ ಇಲ್ವೋ ಬೇರೆ ಪ್ರಶ್ನೆ, ಆದರೆ ಭಗವಂತನ ಸೇವೆಯಲ್ಲಿ ಇರಬೇಕಾದ್ರೆ ಲೋಕಾರೂಢಿಯಲ್ಲಿ ಇರೋವರೆಗೂ ಧರ್ಮ ಮಾರ್ಗದಲ್ಲಿ ನಡೆಯೋಣ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾ ಇವತ್ತಿನ ದಿವಸದ ಮಂಗಳವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಪಿತೃಪಕ್ಷವನ್ನ ಮಾಡುವಾಗ ಕೆಲವೊಂದು ನಿಯಮ ನೀತಿಗಳಿದೆ. ಆ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಅಪಾಯ ತಪ್ಪದು ಅಂತ ಹೇಳಿದ್ರಿ. ಜೊತೆಗೆ ಹೇಳ್ತೀರಿ ಕಾಣದ ಕೆಲವು ಕೆಟ್ಟ ಶಕ್ತಿಗಳಿರತ್ತೆ, ಅದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಚಪ್ಪಲಿಯನ್ನ ಖಂಡಿತ ಹಾಕೊಳ್ಳೇಬೇಕು ಮನೆಯಿಂದ ಹೊರಗೆ ಹೋಗುವಾಗ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಒಂದು ಅದ್ಭುತವಾದ ಭಯಾನಕವಾದ ಕಥೆಯನ್ನ ಹೇಳಿದ್ರ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಸರಿ ಹೊರಡೋ ಮುನ್ನ ನಾಳೆ ಇನ್ನಷ್ಟು ಮತ್ತಷ್ಟು ಮಾಹಿತಿಯ ಬುತ್ತಿ ಗುರುಜಿ ನಮ್ಮೆಲ್ಲರಿಗೂ ನೀಡ್ತಾರೆ ಅಂತ ಹೇಳ್ತಾ ನಿಮ್ಮ ಅಪ್ಪಣೆಯನ್ನ ಪಡೀತಾ ಹೋಗ್ಬರ್ತೀವಿ. ನಮಸ್ಕಾರ.